ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನೋಡಿ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮತ್ತು ಒಣ ಖರ್ಜೂರ ಒಂದು 5-6, ಆಮೇಲೆ 1 ಕಪ್ಪಷ್ಟು ಶೇಂಗಾ. ಮೊದಲಿಗೆ ಶೇಂಗಾನ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಉರಿಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕೆಂಪಗೆ ಗರಿ ಗರಿ ಆಗುತ್ತೆ ಶೇಂಗಾ. ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ. ನೋಡಿ, ಈಗ ಫ್ರೈ ಆಯಿತು ಶೇಂಗಾ. ಅದನ್ನು ತೆಗೆದುಬಿಡ್ತೀನಿ. ಈಗ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಸ್ವಲ್ಪ ಇದೆ, ಜಾಸ್ತಿ ಇಲ್ಲ. ಸುಮ್ಮನೆ ಬಿಸಿ ಮಾಡಬೇಕು. ಇದನ್ನು ಜಾಸ್ತಿ ಕೆಂಪಗಾಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕಷ್ಟೇ, 1-2-3 ನಿಮಿಷ. ಇದು ತುಂಬಾ ಈಸಿ. ನೋಡಿ, ಇದು ಈ ಥರ ಫ್ರೈ ಮಾಡಿದರೆ ಸಾಕು. ನೋಡಿ, ಎಲ್ಲೆಲ್ಲರೂ ಸ್ವಲ್ಪ ಫ್ರೈ ಆಗಿದೆ. ನೋಡಿ, ಈಗ ಇದ್ರ ಜೊತೆಗೆ ಖರ್ಜೂರ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಸ್ವಲ್ಪನೇ, 1/2 ಕಪ್, ಚಿಕ್ಕ ಕಪ್ಪಿಂದ 1/2 ಕಪ್ ಬೆಲ್ಲ. ಮೊದಲಿಗೆ ಶೇಂಗಾ ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ಶೇಂಗಾ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಆಯ್ತದು ಮಿಕ್ಸಿ ಆಗಿದೆ. ನೋಡಿ, ಸಣ್ಣಗಾಗಿದೆ. ಅದನ್ನು ಒಂದು ಬೌಲಲ್ಲಿ ತೆಗಿಬೇಕು. ನಂತರ ಗೋಡಂಬಿ ಹಾಕ್ಕೊಳ್ಬೇಕು. ನೋಡಿ, ಅದನ್ನು ಹಾಕಿದ್ದೀನಿ ಶೇಂಗಾ ಮಿಕ್ಸಿ ಮಾಡಿ. ಈಗ ಗೋಡಂಬಿ, ಬಾದಾಮಿ, 1-2 ಸ್ವಲ್ಪ ದ್ರಾಕ್ಷಿ ಇದೆಯಲ್ಲ, ಅದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬಾ ಈಸಿ ಇರುತ್ತೆ ಇದು. ಈ ಡ್ರೈ ಫ್ರೂಟ್ ಲಡ್ಡು ತುಂಬ ಈಸಿ ಇದು ಮಾಡೋದು. ನೀವು ಇನ್ನೂ ಉಳಿದಂತೆ ಪಂಪ್ಕಿನ್ ಸೀಡ್ಸು ಎಲ್ಲ ಹಾಕ್ಕೊಳ್ಬೋದು. ಏನೇ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ದಿನ ಬೆಳಗ್ಗೆ ಎದ್ದ ಕೂಡಲೇ ಒಂದು ತಿನ್ನಬೇಕು. ಒಂದು ಲಡ್ಡು ತಿಂದರೆ ತುಂಬ ಹೆಲ್ತ್, ಸುಸ್ತು, ನಿಶಕ್ತಿ ಅದೆಲ್ಲ ಕಡಿಮೆ ಆಗುತ್ತೆ. ನೋಡಿ, ಎಲ್ಲ ಮಿಕ್ಸಿ ಮಾಡಿಟ್ಟಿದ್ದೀನಿ. ಈಗ ಖರ್ಜೂರ ಹಾಕಿದ್ದೀನಿ. ನೋಡಿ, ಒಂದು 5-6 ಖರ್ಜೂರ ಎಲ್ಲ ಅದರ ಬೀಜ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನೋಡಿ, ಈಗ ಖರ್ಜೂರ ಮಿಕ್ಸಿ ಮಾಡಿದ ನಂತರ ಅದ್ರ ಜೊತೆಗೆ ಬೆಲ್ಲನೂ ಸೇರಿಸಿ ಮಿಕ್ಸಿ ಮಾಡ್ತೀನಿ. ಸ್ವಲ್ಪನೇ ಬೆಲ್ಲ ಹಾಕಬೇಕು. ಒಂದು ಚಿಕ್ಕ ಕಪ್ಪಿಂದ 1/2 ಕಪ್ ಬೆಲ್ಲ ಮಾತ್ರ ಹಾಕಿದ್ದೀನಿ. ನೋಡಿ, ಸಣ್ಣಗಾಗಿದೆ. ಈಗ ಎಲ್ಲ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡಿರ್ತೀನಲ್ಲ, ಅದಕ್ಕೆ ಮಿಕ್ಸ್ ಮಾಡಬೇಕು. ಗೋಡಂಬಿ, ಬಾದಾಮಿ, ಶೇಂಗಾ ಎಲ್ಲನೂ ಹಾಕಿ, ದ್ರಾಕ್ಷಿ ಎಲ್ಲ ಹಾಕಿ ಮಿಕ್ಸಿ ಮಾಡಿರ್ತೀನಲ್ಲ, ಅದರಲ್ಲೇ ಈ ಖರ್ಜೂರ, ಬೆಲ್ಲ ಮಿಕ್ಸಿ ಮಾಡಿದ್ದನ್ನು ಸೇರಿಸಿ ಈಗ ಉಂಡೆ ಕಟ್ತಾಯಿದ್ದೀನಿ. ನೋಡಿ, ಈ ಥರ ಈ ಸೈಜ್ ಉಂಡೆ ಕಟ್ಟಿದರೆ ಸಾಕು. ನಿಮ್ಗೆ ಎಷ್ಟು ಸೈಜು ಅಷ್ಟು ಬೇಕಂದರೆ ಕಟ್ಕೋಬೋದು ಉಂಡೆ. ಈ ಲಡ್ಡು, ಡ್ರೈ ಫ್ರೂಟ್ ಲಡ್ಡು ತುಂಬ ಹೆಲ್ದಿ ಇದು. ಜಾಸ್ತಿ ಸ್ವೀಟ್ ಕೂಡ ಇರಲ್ಲ, ನ್ಯಾಚುರಲ್ ಸ್ವೀಟೇ ಇರುತ್ತೆ ಇದರಲ್ಲಿ. ಸುಮ್ಮನೆ ರುಚಿಗೋಸ್ಕರ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಅಷ್ಟೇ. ನೋಡಿ, ಈಗ ಈ ಥರ ಕಟ್ಟಿದ್ದೀನಿ. ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಉಂಡೆ ಕಟ್ಟಿದ್ದೀನಿ. ನೋಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನೀವು ಮಾಡಿ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೋಡಿ, ಈಗ ಡ್ರೈ ಫ್ರೂಟ್ ಒಂದು ತಿಂದು ನೋಡ್ತೀನಿ ಲಡ್ಡು ಹೇಗಾಗಿದೆ ಅಂತ. ನೋಡಿ, ತುಂಬ ಚೆನ್ನಾಗಿದೆ ಟೇಸ್ಟು.
ನೀವು ಮಾಡಿ ನೋಡಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಿಂಪಲ್ಲಾಗಿ ವಿಡಿಯೋ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.